ಯಾರಿಗೆ ಓಟ್ ಹಾಕಿದ್ರು ಅಷ್ಟೇ, ಯಾರಿಗೆ ಓಟ್ ಹಾಕಿದ್ರು ಅದೇ ಕೆಲಸನೇ ಮಾಡೋದು. ನಾವು ಓಟ್ ಹಾಕೋದೇ ಬಿಟ್ಬಿಡ್ತೀವಿ. ಸರ್ ನಾವು ಯಾರಿಗೂ ಹೇಳಂದ್ರೆ ಯಾರಿಗೂ ಓಟ್ ಹಾಕಲ್ಲ ಅಂತ, ಯಾರಿಗೂ ಓಟ್ ಹಾಕಲ್ಲ. ಎಲ್ಲ ರಾಜಕಾರಣಿಗಳೆಲ್ಲ ಯಾರೂ ಸರಿ ಇಲ್ಲ. ಒಂದೇ ಒಂದು ರೋಡ್ ಕೆಲಸ ಆಗ್ತಾ ಇಲ್ಲ, ಒಂದು ರೋಡ್ ಇಲ್ಲ, ಒಂದು ಮೋರಿ ಇಲ್ಲ, ಒಂದು ನೀರಿಲ್ಲ, ಒಂದು ಲೈಟ್ ಇಲ್ಲ. ಪಕ್ಷೇತರಲ್ಲಿ ಅವ್ರು ನಮ್ಗೆ ಗೊತ್ತಿರೋದಿಲ್ಲ ಏನು ಮಾಡಿದ್ದಾರೆ ಎಂತ ಮಾಡಿದ್ದಾರೆ ಅಂತ. ದುಡ್ಡು ಮಾಡೋಕೆ ಬಂದು ಸೇರ್ಕೊಂತಾರೆ, ಬಂಡವಾಳ ಹಾಕ್ತಾರೆ, ಬಂಡವಾಳ ತೆಗಿತಾರೆ ಅಷ್ಟೇ. ಬೇಕಿಲ್ಲ ಅವರು ಏನಕ್ಕೆ ಅದು ಎಲ್ಲ ಬರೀ ದುಡ್ಡು ಮಾಡೋಕ್ಕೋಸ್ಕರ ಇರೋ ಅಷ್ಟೇ ಅವರೆಲ್ಲ. ಹಂಗಾಗಿ ನಾಯಕರೇ ಬೇಕಾಗಿಲ್ಲ. ಏನಕ್ಕೆ ಬೇಕು ನಾಯಕರು? ಎಲ್ಲ ಫ್ಲೈಓವರ್ಗಳು ಅರ್ಧಂಬರ್ಧ ಹಂಗೆ ನಿಂತಿದೆ. 2 ವರ್ಷದ ಒಂದು ಫ್ಲೈಓವರ್ಗೆ ಒಂದು ಕಂಬಿ ಕಟ್ಟಿಲ್ಲ, ಒಂದು ಸಿಮೆಂಟ್ ಹಾಕಿಲ್ಲ. ಯಾವ ಪಕ್ಷ ಅಂತಂದರೆ ಎಲ್ಲ ಈ ಥರ ಎಲ್ಲ ಫ್ರೀ ಮತ್ತೊಂದು ಇನ್ನೊಂದು ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಕಮ್ಮಿ. ಯಾಕೆ ಹಿಂಗಾಗಿರ್ಬಂದು ಮಾಡಿರೋದೆಲ್ಲ ತಪ್ಪಲ್ಲ ನಮ್ಮರೇ. ಮಳೆ ಬಂದಾಗ ಹೇಳ್ತಾರೆ ವಾರದಲ್ಲಿ ಗುಂಡಿ ಮುಚ್ತೀವಿ ಅಂತ, ತಿರ್ಗಾ ಮಳೆ ಬರುತ್ತೆ, ಸಾಯ್ತಾನೆ ಇದ್ದಾರೆ. ಕಾಂಗ್ರೆಸ್ ಯಾವ ಪಕ್ಷ ಬಂದರೂ ಅಷ್ಟೇ, ಅವರು ಬಂಡವಾಳ ಹಾಕ್ತಾರೆ, ಅವರು ದುಡ್ಡು ಮಾಡ್ಕೊತಾರೆ, ಇವ್ರು ಬಂಡವಾಳ ಹಾಕ್ತಾರೆ, ಇವ್ರು ದುಡ್ಡು ಮಾಡ್ತಾರೆ ಅಷ್ಟೇ. ಆಗಲಿ ಬಿಡಿ, ಯಾರಿಗೆ ಬೇಕು ಬಿಡಿ, ಯಾರಿಗೆ ಬೇಕು. ಬದಲಾಗಬೇಕು ಅಂತಂದರೆ ಎಲ್ಲ ಊಟ ತಿಂಡಿಗಳಾಗಲಿ ಮತ್ತೊಂದೇ ಆಗಲಿ ಎಲ್ಲ ರೇಟು ಜಾಸ್ತಿ ಆಗಿದೆ. ಫ್ರೀಗಳು ಕೊಟ್ಟು ಇಂಪ್ರೂವ್ಮೆಂಟ್ ಕಮ್ಮಿ. ಯಾವ ರೋಡ್ ನೋಡಿದ್ರು ಗುಂಡಿಗಳು. ರಾಜಕಾರಣಿಲಿ ಸರಿ ಹೋಗ್ಬೇಕು. ಯಾರಿಗೆ ಓಟ್ ಹಾಕಿದ್ರು ಅಷ್ಟೇ, ಯಾರಿಗೆ ಓಟ್ ಹಾಕಿದ್ರು ಅದೇ ಕೆಲಸನೇ ಮಾಡೋದು. ನಾವು ಓಟ್ ಹಾಕೋದೇ ಬಿಟ್ಬಿಡ್ತೀವಿ. ನೋಟಾ ಹೋಟೆಲ್, ನೋಟನ ಅದು ನಾಟಾ ಹೋಟೆಲ್. ಈಗ ಸ್ಪೆಷಲ್ ಆಗಿ ಬೇರೆ ಪಕ್ಷೇತರವಾಗಿ ನಿಂತಿರ್ತಾರಲ್ಲ ಅವ್ರಿಗೆ ಹಾಕ್ಬೋದಲ್ಲ, ಅವ್ರಿಗೊಂದು ಚಾನ್ಸ್ ಕೊಡ್ಬೋದು. ಪಕ್ಷೇತರಲ್ಲಿ ಅವ್ರು ನಮ್ಗೆ ಗೊತ್ತಿರೋದಿಲ್ಲ ಏನು ಮಾಡಿದ್ದಾರೆ ಎಂತ ಮಾಡಿದ್ದಾರೆ ಅಂತ. ದುಡ್ಡು ಮಾಡೋಕೆ ಬಂದು ಸೇರ್ಕೊಂತಾರೆ, ಬಂಡವಾಳ ಹಾಕ್ತಾರೆ, ಬಂಡವಾಳ ತೆಗಿತಾರೆ ಅಷ್ಟೇ. ಅದರಿಂದ ಯಾಕೆ ಸರ್ ಯಾವ ಪಕ್ಷನೂ ಕರೆಕ್ಟಾಗಿ ನಡೆಸ್ತಾ ಇಲ್ಲ ಅಂತ ನಿಮ್ಮ ಉದ್ದೇಶ? ಅಂದರೆ ಯಾವ ಪಕ್ಷ ಅಂತಂದರೆ ಎಲ್ಲ ಈ ಥರ ಎಲ್ಲ ಫ್ರೀ ಮತ್ತೊಂದು ಇನ್ನೊಂದು ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಕಮ್ಮಿ. ಕಾಂಗ್ರೆಸ್ಸಿಗೆ ಬೇಡ ಅಂತೀರಾ? ಬಿಜೆಪಿ ಕಾಂಗ್ರೆಸ್ ಯಾವ ಪಕ್ಷ ಬಂದರೂ ಅಷ್ಟೇ, ಅವರು ಬಂಡವಾಳ ಹಾಕ್ತಾರೆ, ಅವರು ದುಡ್ಡು ಮಾಡ್ಕೊತಾರೆ, ಇವ್ರು ಬಂಡವಾಳ ಹಾಕ್ತಾರೆ, ಇವ್ರು ದುಡ್ಡು ಮಾಡ್ತಾರೆ ಅಷ್ಟೇ. ನಮಗೆ ಬರಬೇಕು ಜನಗಳಿಗೆ. ಇವಾಗ ಅವ್ನು ಒಳ್ಳೇದು ಮಾಡ್ತಾರೆ, ಏನೆಲ್ಲ ಮಾಡ್ಬೋದು ಸರ್ ಈಗ ಗೌರ್ಮೆಂಟ್? ಅದು ನಮಗೆ ನಾವು ರಾಜಕೀಯದಲ್ಲಿಲ್ಲ. ನಿಮ್ಗೆ ಏನು ಅನ್ಸುತ್ತೆ ಇವಾಗ ಈ ಥರದ ಒಂದು ಡೆವಲಪ್ಮೆಂಟ್ ಆದರೆ ಜನರಿಗೊಂದು ನಂಬಿಕೆ ಬರುತ್ತೆ, ಈ ಪಕ್ಷ ಒಳ್ಳೇದು ಮಾಡಿದೆ ಜನಕ್ಕೆ ಅಂತ? ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತಂದರೆ ಅವರು ಸ್ವಯಾರ್ಜಿತವಾಗಿ ನಿಂತ್ಕೊಂಡು ಓಡಾಡಿ ಮಾಡಿ ಅದನ್ನು ತೋರಿಸಿದ ಮೇಲೆ ಅದೇನು ಅಂತ ಗೊತ್ತಾಗೋದು. ಓಕೆ, ಏನು ಬದಲಾವಣೆ ಬಯಸ್ತಾ ಇದ್ದೀರಿ ನೀವು? ಕರ್ನಾಟಕದಲ್ಲಿ ಇದೊಂದು ಒಳ್ಳೇದಾಗಬೇಕು, ಬದಲಾಗಬೇಕಿದು ಅಂತ? ಬದಲಾಗಬೇಕು ಅಂತಂದರೆ ಎಲ್ಲ ಊಟ ತಿಂಡಿಗಳಾಗಲಿ ಮತ್ತೊಂದೇ ಆಗಲಿ ಎಲ್ಲ ರೇಟು ಜಾಸ್ತಿ ಆಗಿದೆ. ಫ್ರೀಗಳು ಕೊಟ್ಟು ಇಂಪ್ರೂವ್ಮೆಂಟ್ ಕಮ್ಮಿ. ಯಾವ ರೋಡ್ ನೋಡಿದ್ರು ಗುಂಡಿಗಳು. ಈ ಥರ ಓಕೆ, ಯಾವ ಪಕ್ಷನೂ ಬೇಡ ಅಂತೀರಾ? ಯಾವ ಪಕ್ಷನೂ ಬೇಡ. ನಿಮ್ಗೆ ಸರ್, ನಿಮ್ಮ ಅಭಿಪ್ರಾಯ ಯಾರಿಗೆ ಓಟ್ ಹಾಕ್ತೀರಾ ನೀವು? ಸರ್ ನಾವು ಯಾರಿಗೂ ಹೇಳಂದ್ರೆ ಯಾರಿಗೂ ಓಟ್ ಹಾಕಲ್ಲ ಅಂತ, ಯಾರಿಗೂ ಓಟ್ ಹಾಕಲ್ಲ. ಎಲ್ಲ ರಾಜಕಾರಣಿಗಳೆಲ್ಲ ಯಾರೂ ಸರಿ ಇಲ್ಲ. ಎಲ್ಲ ಲಫಂಗಳು ಲುಚ್ಚಗಳು ಅಂತಾರಲ್ಲ, ಆ ಕ್ಯಾಟಗರಿ ಇರೋರೆಲ್ಲ. ಹಂಗಾಗಿ ಯಾವ ಪಕ್ಷನೂ ಓಟ್ ಹಾಕೋದು. ಓಕೆ, ಇವಾಗ ನೀವು ಹೇಳೋ ಪ್ರಕಾರ ಜನಗಳಿಗೆ ಒಳ್ಳೇದೇ ಆಗ್ತಿಲ್ಲ ಅಂತಲ್ಲ, ಯಾಕೆ ನಾಯಕರು ಅಂತ ಯಾಕೆ ಬೇಕು? ಬೇಕಿಲ್ಲ ಅವರು ಏನಕ್ಕೆ ಅದು ಎಲ್ಲ ಬರೀ ದುಡ್ಡು ಮಾಡೋಕ್ಕೋಸ್ಕರ ಇರೋ ಅಷ್ಟೇ ಅವರೆಲ್ಲ. ಹಂಗಾಗಿ ನಾಯಕರೇ ಬೇಕಾಗಿಲ್ಲ. ಏನಕ್ಕೆ ಬೇಕು ನಾಯಕರು? ಓಕೆ ಸರ್, ಯಾರ ಮೇಲೂ ನಂಬಿಕೆನೇ ಬಂದಿಲ್ಲ ಅಂದ್ರೆ? ಖಂಡಿತ ಬರ್ತಾ ಇಲ್ಲ. ಯಾಕೆ ಹಿಂಗಾಗಿರ್ಬಂದು ಮಾಡಿರೋದೆಲ್ಲ ತಪ್ಪಲ್ಲ ನಮ್ಮರೇ. ನಾವೇ ಮಾಡ್ಕೊಳ್ತಾರೆ ತಪ್ಪು. ಹಂಗಾಗಿ ಯಾರಿಗೂ ಓಟ್ ಹಾಕ್ಲಿಲ್ಲ ಅಂದರೆ ಸ್ವಲ್ಪ ಅದೇನೋ ಒಂದು ಇಂಪ್ರೂವ್ಮೆಂಟ್ ಆಗ್ಬೋದೇನೋ ಅನ್ಸುತ್ತೆ. ಏನು ಬದಲಾಗಬೇಕು ಸರ್ ಇವಾಗ? ಜನಗಳು ಸರ್ ಅದೇ ಹೇಳ್ತಾ ಇದೀವಲ್ಲ, ನಾಯಕರುಗಳೇ ಸರ್. ಬರೀ ಅವ್ರು ಏನು ಎಲ್ಲ ರಾಜಕಾರಣಿ ಬರ್ತಾರೆ, ಅವ್ರು ದುಡ್ಡು ಮಾಡ್ಕೋಬೇಕು, ಅವ್ರು ಬೆಳಿಬೇಕು, ಅವ್ರು ಇದು ಮಾಡ್ತಾರೆ. ಅವ್ರು ಸರಿ ಹೋಗ್ಬೇಕು, ಫಸ್ಟು ರಾಜಕಾರಣಿಲಿ ಸರಿ ಹೋಗ್ಬೇಕು. ಸರಿ ಹೋಗ್ಬೇಕಂದ್ರೆ ಏನು ಮಾಡ್ಬೇಕಂತೀರಾ? ಜನರುಗಳು ಯಾವ ಥರ ಓಟ್ ಹಾಕ್ಬಾರ್ದು. ಓಟ್ ಹಾಕಿಲ್ಲ ಅಂದ್ರೆ ವೋಟರ್ ಐಡಿ ಕ್ಲೋಸ್ ಮಾಡ್ಬಿಡ್ತಾರೆ ನಿಮ್ದೊಂದೆಲ್ಲ. ಆಗ್ಲಿ ಬಿಡಿ, ಯಾರಿಗೆ ಬೇಕು ಬಿಡಿ, ಯಾರಿಗೆ ಬೇಕು. ಈ ಥರ ಸಮಸ್ಯೆ ಇದ್ದಲ್ಲಿ ಏನಕ್ಕೆ ಬೇಕದು ಅಲ್ವಾ? ಯಾರು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಯಾರು ಗಮನ ಹರಿಸಲ್ಲ. ಒಂದೇ ಒಂದು ರೋಡ್ ಕೆಲಸ ಆಗ್ತಾ ಇಲ್ಲ, ಒಂದು ರೋಡ್ ಇಲ್ಲ, ಒಂದು ಮೋರಿ ಇಲ್ಲ, ಒಂದು ನೀರಿಲ್ಲ, ಒಂದು ಲೈಟ್ ಇಲ್ಲ. ಎಲ್ಲ ಫ್ಲೈಓವರ್ಗಳು ಅರ್ಧಂಬರ್ಧ ಹಂಗೆ ನಿಂತಿದೆ. 2 ವರ್ಷದ ಒಂದು ಫ್ಲೈಓವರ್ಗೆ ಒಂದು ಕಂಬಿ ಕಟ್ಟಿಲ್ಲ, ಒಂದು ಸಿಮೆಂಟ್ ಹಾಕಿಲ್ಲ, ಒಂದು ರೋಡ್ ಗುಂಡಿ ಮುಟ್ಟಿಲ್ಲ. ಮಳೆ ಬಂದಾಗ ಹೇಳ್ತಾರೆ ವಾರದಲ್ಲಿ ಗುಂಡಿ ಮುಚ್ತೀವಿ ಅಂತ, ತಿರ್ಗಾ ಮಳೆ ಬರುತ್ತೆ, ಸಾಯ್ತಾನೆ ಇದ್ದಾರೆ, ಫ್ಲೈಓವರ್ ಕಟ್ತಾನೆ ಇದ್ದಾರೆ, ಇನಾಗ್ರೇಷನ್ ಮಾಡ್ತಾರೆ, ದುಡ್ಡು ತಗೊಂತಾರೆ, ಹೋಯ್ತಾರೆ. ಯಾವ ಸಹಕಾರ ಏನೂ ಮಾಡ್ತಾ ಇಲ್ಲ. ಜನಪ್ರತಿನಿಧಿ ಬರೋರು ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಯೋಚನೆ ಮಾಡಬೇಕು, ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕು. ಅವ್ರ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ಕೋತಾರೆ. ಕಾಲೇಜ್ಗಳು ಕಟ್ಕೋತಾರೆ, ಆಸ್ಪತ್ರೆ ಕಟ್ಕೋತಾರೆ, ಹಾಸ್ಪಿಟ್ಲಿಗೆ ಬಿಟ್ಕೊಂಡು ಅವ್ರು ಮಜಾ ಮಾಡ್ತಾರೆ. ಜನಗಳ ಬಗ್ಗೆ ಓಟ್ ಹಾಕೋಕೆ ಮಾತ್ರ ಜನಗಳು ಅಷ್ಟೇ. ಓಟ್ ಹಾಕೋ ಕುರಿಗಳು ಜನಗಳು 2,000 ಕೊಡ್ತೀವಿ ಅಂತಾರೆ, ಅಕ್ಕಿ ಕೊಡ್ತೀವಿ ಅಂತಾರೆ, ತಗೊಂಡಾಗ ಹಾಕ್ತಾರೆ. ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವರು. ಅವರು ಓಟ್ ಹಾಕಿರೋದಕ್ಕೆ ಕೊಟ್ಟಿದ್ದಾರೆ, ಇಸ್ಕೊತಾ ಇದ್ದಾರೆ, ಮಜಾ ಮಾಡ್ತಾ ಇದ್ದಾರೆ. 2,000 ಕೊಡ್ತೀವಿ ಅಂತ ಹಾಕಿದ್ರು. ನಮ್ಮ ಮನೆಯವ್ರು 2,000 ಕೊಟ್ಟರು, ನಮ್ಮ ಹತ್ರ 5,000 ಕಿತ್ಕೊಂಡ್ರು. ಕರೆಂಟ್ ಬಿಲ್ ಜಾಸ್ತಿ ಆಯಿತು, ವಾಟರ್ ಬಿಲ್ ಜಾಸ್ತಿ ಆಯಿತು, ಟ್ಯಾಕ್ಸ್ ಜಾಸ್ತಿ ಆಯಿತು. ಏನು ಕಮ್ಮಿ ಆಗಿದೆ?
ಈ ಸರ್ಕಾರ ಆ ಸರ್ಕಾರ ಅಂತ ಹೇಳ್ತಾ ಇಲ್ಲ, ಎಲ್ಲ ಸರ್ಕಾರದವರು ಅದೇ. ಈಗ ಬೇರೆ ಸರ್ಕಾರ ಬಂದ್ಬಿಟ್ರೆ ಇವ್ರು ಮಾಡಿರೋದೆಲ್ಲ ಮೈನಸ್ ಮಾಡಿಬಿಡಲ್ಲ ಅವರು. ಅವ್ರು ಮಾಡಿದ್ದು ಅದು ಹಂಗೆ ಮುಂದುವರಿಬೇಕು ಅಂತಾರೆ ಅಲ್ವಾ. ಸರ್ಕಾರ ಇವ್ರು ಏನು ಮಾಡಿಟ್ರು ಅವ್ರು ಯಾವುದೇ ಕಾರಣಕ್ಕೂ ಅದ್ರ ಮೈನಸ್ ಮಾಡಲ್ಲ, ನಾವು ಇವ್ರೇನು ಸ್ವರ್ಗ ಇಳಿಸಲ್ಲ. ಬಟ್ ಅಲ್ಲಿ ಬರೋರಿಗೆ ಅವ್ರದ್ದೇ ಆದ ವೈಯಕ್ತಿಕವಾದ ಕಾರಣಗಳಿರಬೇಕು. ಜನಕ್ಕೆ ಒಳ್ಳೇದಾಗ ಅವ್ರೇನು ಬರೋದು, ನಾವು ಜನಸೇವೆ ಮಾಡ್ತೀವಿ ಅಂತ ಬರ್ತಾರೆ. ಏನು ಜನಸೇವೆ ಮಾಡಿದ್ದಾರೆ? ಯಾವ ಜನಸೇವೆ ಮಾಡ್ತಾಯಿದ್ದಾರೆ? ಜನರಿಗೆ ಮಾತು ಕೇಳೋರಿಲ್ಲ, ಹೇಳೋರಿಲ್ಲ. ಯಾವ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಂದು ಟ್ರೀಟ್ಮೆಂಟ್ ಇಲ್ಲ, ಗೌರ್ಮೆಂಟ್ ಆಫೀಸ್ಗೆ ಕೆಲಸ ಆಗಲ್ಲ, ಜಾಬ್ ನೋಡ್ತಾರೆ. ಹಾಂ, KEB ಕಡೆ ಹೋಗಿ ನೋಡಿ, KEB ಕತೆ ಏನಾಗಿದೆ ಈಗ. ಎಷ್ಟೋ ಲಕ್ಷಗಳಿಗೆ ಮನೆಗಳಿಲ್ಲ, ಕರೆಂಟ್ ಇಲ್ಲ, ಶೀಟ್ ಮನೆ ಕಟ್ಟಿದ್ರೆ ಓಸಿಬೇಕು ಅಂತಾರೆ, ಅದಕ್ಕೂ ಜಾಗ ಬಿಡಿ ಅಂತಾರೆ. ಇವೆಲ್ಲ ತುಗಲಕ್ ಸರ್ಕಾರ ಆಗಿದೆ. ಬಟ್ ಯಾರ ಬಗ್ಗೆನೂ ನಮಗೇನೋ ಇದೇ ಸರ್ಕಾರ ಅಂತೇನಿಲ್ಲ. ರಾಜಕಾರಣಿಗಳಾದವರು ಒಳ್ಳೆ ಮನಸ್ಥಿತಿ ಇಟ್ಕೊಂಡು ಬಂದು ರಾಜಕೀಯ ಮಾಡಬೇಕು. ಈ ಥರ ಮಾಡಿದ್ರೆ ಜನಗಳಿಗೆ ನಂಬಿಕೆನೇ ಹೊಟ್ಟೋಗ್ಬಿಡ್ತದೆ. ಅದರಿಂದ ನಮಗೊಂದು ಸರಿ ಬೇಜಾರಾಗುತ್ತೆ. ಬಟ್ ಓಟ್ ಹಾಕ್ತಾ ಇರೋಕ್ಕಾಗಲ್ಲ, ನಮ್ಮ ಪೌರತ್ವ ನಾವು ತೋರಿಸ್ಲೇಬೇಕು. ಬಟ್ ಯಾರಿಗೆ ತೋರಿಸ್ಬೇಕು ಅನ್ನೋದೇ ನಮಗೆ ಗೊಂದಲ ಆಗಿದೆ. BJP ಬಂದರೂ ಅಷ್ಟೇ, ಕಾಂಗ್ರೆಸ್ ಬಂದರೂ ಅಷ್ಟೇ, ಇನ್ನೊಂದು ಬಂದರೂ ಅಷ್ಟೇ. ಯಾರೂ ಜನಪ್ರತಿನಿಧಿಗಳು ಒಳ್ಳೆಯ ಕೆಲಸ ಮಾಡೋ ಮನಸ್ಸಿಗೆ ಇಟ್ಕೊಂಡು ಬಂದರೆ ಬೇಕಾಗಿರೋ ಜನಗಳಿಗೆ ಏನು ಗೊತ್ತೇನ್ರಿ, ನೀರು, ರೋಡು, ರಸ್ತೆ, ವಿದ್ಯುತ್ ಇಷ್ಟು ಕೊಟ್ಟರೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಂಬಿಕೆ ಬರುತ್ತೆ ಜನಗಳಿಗೇನು. 2,000 ಕೊಡ್ತೀನಿ, ಅಕ್ಕಿ ಕೊಡ್ತೀನಿ, ನಂಬಿಕೆನಾ ಅದು? ಆಯಿತಾ? ಈಗ ಅಕ್ಕಿ ಕೊಡ್ತಾ ಇದ್ದಾರೆ ನಿಮಗೆ, ಬನ್ನಿ ನೀವು ಯೂಟ್ಯೂಬರ್ ಅಲ್ವಾ, ಅದು ಇಲ್ಲಿ ಉತ್ತರಹಳ್ಳಿ ಹತ್ರ ಒಂದು ಡಿಪೋ ಇದೆ. ಉತ್ತರಹಳ್ಳಿ ಯಾವ ಸರ್ಕಲ್ ಅದು, ಅರಹಳ್ಳಿ ಆರ್ಚ್ ಒಳಗಡೆ ಬಂದರೆ ಆ ಮಾರಮ್ಮ ಟೆಂಪಲ್ ಬರುತ್ತೆ. ಟೆಂಪಲ್ನಿಂದ ಒಂದು ಲೆಫ್ಟಲ್ಲಿ ಒಬ್ಬ ಡಿಪೋ ಕೊಡ್ತಾನೆ, ಅಕ್ಕಿ ಕೊಡ್ತಾನೆ. 5,000 1000 ಕಾರ್ಡಿದೆ ಅವನ ಹತ್ರ. ಜಾತ್ರೆ. ಅವನೇನು ಗೊತ್ತಾ, ಒಂದು ಕಾರ್ಡ್ಗೆ ಒಬ್ಬ ಮೆಂಬರ್ಗೆ 10 ರೂಪಾಯಿ ಕೊಡ್ಬೇಕು ಅವನಿಗೆ. ಜೊತೆಗೆ ಒಬ್ಬರಿಗೆ ಒಂದು 5 kg 1 kg ಅಕ್ಕಿ. 5 ಜನ ಇದ್ರೆ 50 ರೂಪಾಯಿ ಗೆಲ್ಲ ಹಾಕೊಂಡು ಉಸ್ಲು ಮಾಡ್ತಾನೆ ರೋಡಲ್ಲಿ. ರಾತ್ರಿ ಅದು 5 ಗಂಟೆ ಮೇಲೆ ಅಕ್ಕಿ ಕೊಡೋದು. ಅವನು ಕಣ್ಣೆದುರುಗಡೆ ಮೂಟೆ ಹೋಗ್ತಾ ಇರ್ತವೆ. ಅವ್ನು ಕೇಳಿದ್ರೆ ತಗೊಂಡ್ರೆ ತಗೋ, ಇಲ್ಲ ಹೋಗು ಅಂತ. ಬೇಕಾದ್ರೆ ನೀವು ಇಂಟ್ರೂ ಮಾಡಿ, ಅದನ್ನು ನಾನು ಹೇಳಿದ್ದೀನಿ ಅಡ್ರೆಸ್ಸು. ಬನ್ನಿ, ಅವನು ಗಲ್ಲ ಹಾಕೊಂಡು ಉಸ್ಲು ಮಾಡ್ತಾನೆ, ಕ್ಯೂವಲ್ಲಿ ಇಟ್ಕೋತಾನೆ ಜನಗಳ. ಅಲ್ಲಿ 30 ರೂಪಾಯಿ 50 ರೂಪಾಯಿ ಕೊಟ್ಬಿಟ್ಟು ತೊಗೊಂಡೋಗ್ತಾರೆ. ಯಾರು ಕೇಳೋರಿಲ್ಲ. ಇದೆಲ್ಲ ಬದಲಾಗಬೇಕು. ಅಕ್ಕಿ ಕೊಟ್ಮೇಲೆ ನೀನು ಹಿಂಗೆ ಬಂದು ಅಗಲ್ ದರೋಡೆರಿ, ರೋಡಲ್ಲಿ ಕೂತ್ಕೊಂಡು ಗಲ್ಲ ಹಾಕೊಂಡು ಚೇರ್ ಹಾಕೊಂಡು ಉಸ್ಲು ಮಾಡ್ತಾನೆ. ಅವ್ನು ಮಾತಾಡ್ಸೋಕ್ಕಾಗಲ್ಲ. ಮಾತಾಡ್ಸೋದು ಹಿಂಗೆ ಇರೋದೇ ರೂಲ್ಸು, ಬೇಕಾದ್ರೆ ತಗೋ, ಇಲ್ಲ ಹೋಗು, ಅಕ್ಕಿನೇ ಕೊಡಲ್ಲ ಹೋಗಿ ನಿನಗೆ ಅಂತಾನೆ. ಈ ಥರ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಅದು ಜನಗಳು ಬದಲಾಗಬೇಕಷ್ಟೇ. ಓಕೆ, ಥ್ಯಾಂಕ್ ಯು. ಬೀಟ್ ಪ್ಲಸ್ ಕರ್ನಾಟಕ.